ಮತ್ತು ತಾಲೂಕು ಆಡಳಿತದ ವತಿಯಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮತ್ತು ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಮತ್ತು ಸಾಮಾಜಿಕ ಪರಿವರ್ತನೆಗೆ ಅಡಿಗಲ್ಲಾಕಿರ್ತಕ್ಕಂಥ ಎರಡು ಮಹಾನ್ ಚೇತನಗಳಾಗಿರ್ತಕ್ಕಂಥ ಒಂದು ಸನ್ಮಾನ್ಯ ಡಿ ದೇವರಾಜು ಅರಸುರವರ ಜನ್ಮ ಜಯಂತಿ ಕಾರ್ಯಕ್ರಮ, ಮತ್ತೊಂದು ಕೇರಳದ ಶ್ರೀನಾರಾಯಣ ಗುರುಗಳು ಬ್ರಹ್ಮರ್ಷಿ ಶ್ರೀನಾರಾಯಣ ಗುರುಗಳ ಕಾರ್ಯಕ್ರಮ. ಈ ಎರಡೂ ಕಾರ್ಯಕ್ರಮಗಳನ್ನು ದಕ್ಷಿಣ ಭಾರತದ ಧ್ರುವತಾರೆಗಳ ಎರಡು ಕಾರ್ಯಕ್ರಮಗಳನ್ನು ಆಚರಣೆ ಮಾಡ್ತಾ ಇದೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರಾಗಿರ್ತಕ್ಕಂಥ ತಹಸೀಲ್ದಾರ್ ಗ್ರೇಟ್ 2 ಶಿವಕುಮಾರ್ ಸರ್ ಅವರೇ, ಮತ್ತು ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಅರಸು ಸಂಘದ ಕ್ರಿಯಾಶೀಲ ನಾಯಕರಾಗಿರ್ತಕ್ಕಂಥ ಅರಸು ಅವರೇ, ಮತ್ತು ಈಗ ಅರಸು ಸಂಘದ ಎಲ್ಲ ಗೌರವಾನ್ವಿತ ಪ್ರತಿನಿಧಿಗಳೇ, ಹಾಗೆ ಕನಕಪುರ ತಾಲೂಕಿನ ಎಲ್ಲ ಹೋರಾಟಗಳಲ್ಲಿ ಮತ್ತು ಕರ್ನಾಟಕ ರಾಜ್ಯದ ಹಲವು ಹೋರಾಟಗಳಲ್ಲಿ ಮುಂಚೂಣಿಯ ನಾಯಕರಾಗಿ ಕರ್ನಾಟಕ ರಾಜ್ಯವನ್ನು ಒಂದು ಪ್ರಗತಿಪರತೆಯ ಹಾದಿಯಲ್ಲಿ ಪ್ರತಿನಿಧಿಸಿರ್ತಕ್ಕಂಥ ಕುಮಾರಸ್ವಾಮಿರವರೇ, ಕನ್ನಡ ಪರ ಸಂಘಟನೆಗಳ ಶ್ರೀನಿವಾಸರವರೇ, ಕನ್ನಡ ಸಾಹಿತ್ಯ ಪರಿಷತ್ತಿನ ಸಿದ್ದಲಿಂಗಣ್ಣವರೇ, ಮತ್ತು ಕನ್ನಡ ಸಾಹಿತ್ಯಕ್ಕೆ ಮತ್ತು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಮತ್ತು ಸರ್ಕಾರಿ ನೌಕರರ ಸಂಘದ ಗೌರವಾನ್ವಿತ ಅಧ್ಯಕ್ಷರಾದಂಥ ಸಿದ್ದಲಿಂಗಣ್ಣವರೇ ಮತ್ತು ಬೇರೆ ಬೇರೆ ಎಲ್ಲ ನೌಕರ ಬಾಂಧವರೇ, ಮತ್ತು ಈ ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ಒಂದು ಆಸಕ್ತಿಯನ್ನ ಕಾಳಜಿಯನ್ನ ಟ್ರಸ್ಟ್ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳೇ, ಇನ್ಯಾರಾದ್ರೂ ಹೆಸರು ಮರ್ತೋಗಿದ್ರೆ ಅನ್ಯತಾ ಭಾವಿಸ್ಕೋಬೇಡಿ ದಯವಿಟ್ಟು. ಹಾಗಾಗಿ ಈ ಕಾರ್ಯಕ್ರಮದ ವೈಚಾರಿಕತೆಗೆ ನಾವು ಬರೋಣ. ಮುಖ್ಯವಾಗಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತನಾಡ್ತಾ ನಮ್ಮ ಮೇಡಮ್ ರಾಜೇಶ್ವರಿ ಮೇಡಮ್ನವರು ಒಂದಷ್ಟು ವಿಚಾರಗಳನ್ನು ತಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ದೇವರಾಜು ಅರಸುರವರು ಆಗಸ್ಟ್ 20ನೇ ತಾರೀಕು 1915 ಇಸವಿನಲ್ಲಿ ಮೈಸೂರು ಸಂಸ್ಥಾನದ ಆಳ್ವಿಕೆಯಲ್ಲಿ ಬರ್ತಕ್ಕಂಥ ಒಂದು ಹುಣಸೂರು ಗ್ರಾಮದ ಕಲ್ಲಳ್ಳಿ ಗ್ರಾಮದಲ್ಲಿ ಅವರು ಜನ್ಮ ತಳೆದಿದ್ದಾರೆ. ಅವರ ಬಾಲ್ಯ ತಮ್ಗೆಲ್ರಿಗೂ ಗೊತ್ತಿದೆ, ಅದರ ಬಗ್ಗೆ ನಾವು ಹೆಚ್ಚು ವಿಚಾರ ಚರ್ಚೆ ಮಾಡೋದು ಅಗತ್ಯ ಇರಲ್ಲ. ಆದರೆ ಕರ್ನಾಟಕ ರಾಜ್ಯದ ರಾಜಕಾರಣದ ಇತಿಹಾಸದ ಪುಟದಲ್ಲಿ ಒಂದು ಐತಿಹಾಸಿಕವಾದಂಥ ಒಂದು ವಿಚಾರವನ್ನು ನಾವು ಚರ್ಚೆ ಮಾಡುವಂಥ ಸಂದರ್ಭ ಬಂದಾಗ ದೇವರಾಜು ಅರಸೂರವರಿಲ್ಲದ ವಿಚಾರವನ್ನು ನಾವು ಚರ್ಚೆ ಮಾಡೋದಾದರೆ ಅದು ಕಳಾಹೀನವಾಗುತ್ತೆ. ದೇವರಾಜು ಅರಸೂರವರಿಲ್ಲದ ಕರ್ನಾಟಕದ ಐತಿಹಾಸಿಕ ರಾಜಕೀಯ ಇತಿಹಾಸವನ್ನು ಚರ್ಚೆ ಮಾಡೋದಿದೆಯಲ್ಲ, ಅದು ಕಳಾಹೀನವಾದದ್ದು. ಸೊ ಹಾಗಾಗಿ ಈ ಒಂದು ಕರ್ನಾಟಕ ರಾಜ್ಯದ ಒಂದು ಭೌಗೋಳಿಕತೆಗೆ ಮತ್ತು ರಾಜಕೀಯಕ್ಕೆ ಮತ್ತು ಅದರ ವಿಶ್ಲೇಷಣೆಗೆ ನಿಲ್ತಕ್ಕಂಥ ಮೊಟ್ಟ ಮೊದಲ ವ್ಯಕ್ತಿ ಅಂತಂದ್ರೆ ಅವರು ದೇವರಾಜು ಅರಸರು. ಯಾಕೆ ಅಂತಕ್ಕಂಥ ವಿಚಾರವನ್ನ ನಾವು ಮುಂದುವರೆದು ಮಾತನಾಡೋದಾದ್ರೆ, ಮೇಡಮ್ ಅವರು ಮಾತಾಡ್ತಾ ಹೇಳಿದ್ರು, ಅವರು 2 ಆಯೋಗಗಳನ್ನು ರಚನೆ ಮಾಡಿದ್ರು. ಮೊದಲನೇದಾಗಿ ಆವನೂರು ಆಯೋಗದ ಆವನೂರು ಆಯೋಗವನ್ನು ರಚನೆ ಮಾಡಿದ್ರು. ಅದರ ಮುನ್ನುಡಿ ಎತ್ತಕ್ಕೆ ಬರೀತು ಅಂತಂದ್ರೆ ಮಂಡಲ್ ಅವರ ನಾಯಕತ್ವದಲ್ಲಿ, BP ಮಂಡಲ್ ಅವರ, ಬಿಂದಾರಿನಾಥ್ ಪ್ರಸಾದ್ ಮಂಡಲ್ ಅವರ ನಾಯಕತ್ವದಲ್ಲಿ ಒಂದು ಮಂಡಲ್ ಆಯೋಗ ಬರಲಿಕ್ಕೆ ಕಾರಣವಾಯಿತು. ನೋಡಿ, ಅವರು ಕರ್ನಾಟಕದಿಂದ ಒಂದು ಆವನೂರು ಆಯೋಗವನ್ನು ರಚನೆ ಮಾಡ್ತಾರೆ. ಆದ್ರೆ ಅದನ್ನ ಇಂದಿರಾ ಗಾಂಧಿ ಅವರು 1971, 72ರ ದಶಕದಲ್ಲಿ, 74ರ ದಶಕದಲ್ಲಿ ಬಿಂದಾರಿನಾಥ್ ಪ್ರಸಾದ್ ಅವರ ಮಂಡಲ್ ಆಯೋಗವನ್ನು ರಚನೆ ಮಾಡ್ತಾರೆ. ಸೊ ಈ 2 ಆಯೋಗಗಳನ್ನು ಯಾವುದ್ರ ಮೇಲೆ ರಚನೆ ಮಾಡಲಾಯಿತು, ಯಾತಕ್ಕೆ ರಚನೆ ಮಾಡಲಾಯಿತು, ಆ ಆಯೋಗದ ಶಿಫಾರಸುಗಳು ಏನು, ಯಾತಕ್ಕೆ ಬೇಕಾಗಿತ್ತು ಅಂತಕ್ಕಂಥದ್ದರ ಮೂಲವನ್ನು ನಾವು ನೋಡಲೇಬೇಕಾಗುತ್ತೆ. ಸೊ ಅದನ್ನ ನೋಡ್ದೇನೆ ನಾವು ದೇವರಾಜು ಅರಸರವ್ರನ್ನ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅದನ್ನ ನೋಡೋದಾದ್ರೆ, ಈ ದೇಶದಲ್ಲಿ 1952ರಲ್ಲಿ ಮೊಟ್ಟ ಮೊದಲನೇದಾಗಿ ಒಂದು ಕಾಕಾ ಕಾಲೇಲ್ಕರ್ ಅವರ ನಾಯಕತ್ವದಲ್ಲಿ ಒಂದು ಆಯೋಗ ರಚನೆ ಆಗಿದೆ. ಕಾಕಾ ಕಾಲೇಲ್ಕರ್ ಅವರು ಯಾರು, ಯಾತಕ್ಕೆ ಆಯೋಗವನ್ನು ರಚನೆ ಮಾಡಿದ್ರು, ಯಾರು ರಚನೆ ಮಾಡಿದ್ರು, ಏನು ಅವಶ್ಯಕತೆ ಇತ್ತು ಆಗ ಅಂತಕ್ಕಂಥದ್ದನ್ನ ಹಿಂದಕ್ಕೆ ಹೋಗಿ ಯೋಚನೆ ಮಾಡೋದಾದ್ರೆ, ಈ ದೇಶದ ಸಂವಿಧಾನದಲ್ಲಿ ಏನು ಮೀಸಲಾತಿ ಅಂತ ಇದೆ, ಈ ಮೀಸಲಾತಿಯನ್ನ 1950 ಜನವರಿ 26ನೇ ತಾರೀಕಿಗೆ ಈ ದೇಶದಲ್ಲಿ ಮೀಸಲಾತಿಯನ್ನ ಅಳವಡಿಸ್ತಾರೆ. ಈ 1950 ಜನವರಿ 26ಕ್ಕಿಂತ ಮುಂಚೆ 1902ನೇ ಇಸವಿಯ ಜುಲೈ 26ನೇ ತಾರೀಕಲ್ಲಿ ಈ ದೇಶದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಛತ್ರಪತಿ ಶಾಹು ಮಹಾರಾಜ್ ಅಂತಕ್ಕಂಥವ್ರು ಹಿಂದುಳಿದ ಜಾತಿಗಳಿಗೆ 50% ಮೀಸಲಾತಿಯನ್ನ, SC STಗಳಿಗೆ 50% ಮೀಸಲಾತಿಯನ್ನ ತನ್ನ ಆಡಳಿತದ ಸಂಸ್ಥಾನದಲ್ಲಿ ಅಳವಡಿಸಿ ಅದನ್ನ ಜಾರಿಗೆ ತರ್ತಾರೆ. ಅದಕ್ಕೆ ಒಂದು ತೀವ್ರತರನಾದ ವಿರೋಧ ವ್ಯಕ್ತ ಆಗ್ಬಿಡುತ್ತೆ ಇಡೀ ದೇಶದಲ್ಲಿ. ಏನ್ರಿ ಬುದ್ಧಿ ಇದೆ ಅಂದ್ರೆ ನಿಮ್ಗೆ, ಏನಕ್ಕೆ ಮೀಸಲಾತಿ ಕೊಟ್ಟಿದ್ದಾರೆ, SC STಗಳಿಗೆ 50% ಮೀಸಲಾತಿ, ಹಿಂದುಳಿದ ಜಾತಿಗಳಿಗೆ 50% ಮೀಸಲಾತಿ, ಏನು ಉಪಯೋಗ ಆಗುತ್ತೆ? ಮೀಸಲಾತಿ ಕೊಡ್ತಕ್ಕಂಥದ್ದು ದೇಶದ ಅಭ್ಯುದಯಕ್ಕೆ ಕೊಡಲಿ ಪೆಟ್ಟು ನೀಡ್ದಂಗೆ ನೀವು
ಹಾಗಾಗಿ ನೀವು ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥದ್ದು ತಪ್ಪು ಅಂತೇಳಿ ಇಡೀ ಬ್ರಾಹ್ಮಣ ಸಂತತಿ, ಇಡೀ ಬ್ರಾಹ್ಮಣ ಸಂಪ್ರದಾಯದ ಎಲ್ಲ ಋಷಿ ಮುನಿಗಳಾದಿಯಾಗಿ ಎಲ್ಲರೂ ಬಂದು ಪಂಡಿತರಾದಿಯಾಗಿ, ಪಾಮರರಾದಿಯಾಗಿ, ಪಾಖಂಡಿಗಳಾದಿಯಾಗಿ ಬಂದು ಛತ್ರಪತಿ ಶಿವಾಜಿ ಮಹಾರಾಜರನ್ನ ಕುತ್ತಿಗೆ ಪಟ್ಟು ಹಿಡ್ಕೊಂಡು ಕೇಳ್ತಕ್ಕಂಥ ಪರಿಸ್ಥಿತಿ ಬಂದ್ಬಿಡ್ತಾರೆ. ಆಗ ಏನು ಮಾಡ್ತಾರೆ, ಛತ್ರಪತಿ ಶಿವಾಜಿ ಮಹಾರಾಜರು ಒಂದು ವಿಚಾರವನ್ನು ಹೇಳ್ತಾರೆ, ಇಲ್ಲ ನಾನು ಯಾಕೆ ಕೊಟ್ಟಿದ್ದೀನಿ ಅನ್ನೋ ವಿಚಾರವನ್ನು ನಿಮಗೆ ಸ್ವಲ್ಪ ಒಂದು 8 ದಿನ ಟೈಮ್ ಕೊಟ್ಟರೆ ನಾನು 8 ದಿನದಲ್ಲಿ ನಿಮ್ಗೆ ಹೇಳ್ತೀನಿ ಅಂತ ಹೇಳ್ತಾರೆ. ಸರಿ 8 ದಿನ ಟೈಮ್ ತೊಗೊಳ್ಳಿ, ನೀವು ಆಮೇಲೆ ಹೇಳಿ ಅಂತ ಹೊರಟೋಗ್ಬಿಡ್ತಾರೆ. ಸರಿ ಹೊರಟೋಗ್ಬಿಟ್ಮೇಲೆ ಮತ್ತೆ 8 ದಿನಕ್ಕೆ ಇಡೀ ಬ್ರಾಹ್ಮಣರು ಡಬಲ್ ಸಂಖ್ಯೆಯಲ್ಲಿ ಬರ್ತಾರೆ ಮಹಾರಾಷ್ಟ್ರಕ್ಕೆ. ಯಾಕೆ ಕೊಟ್ರಿ ಮೀಸಲಾತಿನ ಹೇಳ್ಬೇಕು ಇವಾಗ ಅಂತ ಹೇಳ್ತಾರೆ. ಅದನ್ನ ರದ್ದು ಮಾಡಬೇಕು, ಹಿಂದುಳಿದ ಜಾತಿಗಳಿಗೆ ಕೊಟ್ಟಿರ್ತಕ್ಕಂಥದ್ದನ್ನ SC STಗಳಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನು ರದ್ದುಗೊಳಿಸ್ಕೊಡ್ಬೇಕು ಅಂತ ಕೇಳ್ತಾರೆ. ಅಲ್ಲಿವರೆಗೆ ಛತ್ರಪತಿ ಶಿವಾಜಿ ಮಹಾರಾಜರು ಏನ್ ಮಾಡಿರ್ತಾರೆ, ಅವರ ಕುದುರೆ ಲಾಯದಲ್ಲಿರ್ತಕ್ಕಂಥ ಆಳುಗಳಿಗೆ ನಾನು ರಾಜಾಜ್ಞೆಯನ್ನು ಹೊರಡಿಸುವವರೆಗೆ, ಮುಂದಿನ ಆದೇಶ ಆಗುವವರೆಗೆ ನನ್ನ ಕುದುರೆ ಲಾಯದಲ್ಲಿರ್ತಕ್ಕಂಥ ಯಾವುದೇ ಕುದುರೆಗಳಿಗೆ ಹುಲ್ಲು, ಉರುಳಿ, ನೀರು ಹಾಕೂಡ್ದು ಅಂತ ಹೇಳಿರ್ತಾರೆ. ಸೊ 3 ದಿನ ಆಗೋಗಿರ್ತಾರೆ. ಯಾರು ಕುದುರೆಗಳಿಗೆ ಹುಲ್ಲಿ ಏನು ಹಾಕಿರಲ್ಲ. 3 ದಿನ ಆದಮೇಲೆ 8 ದಿನದ ನಂತರ ಅವರೆಲ್ಲ ಬರ್ತಾರೆ. ಬಂದಾಗ ಅವ್ರನ್ನೆಲ್ಲರನ್ನು ಈಗ ರೀತಿ ಒಂದು ಸಭಾಂಗಣದಲ್ಲಿ ಕೂರಿಸಿ, ಬಹಿರಂಗ ಸಭಾಂಗಣದಲ್ಲಿ ಕೂರಿಸಿ ಆ ಕುದುರೆಗಳನ್ನೆಲ್ಲ ಬಿಚ್ಚಿ ಬಿಡಿ ಅಂತ ಹೇಳ್ತಾರೆ. ಅಲ್ಲಲ್ಲಿ ಉಳ್ಳಿ, ಹುಲ್ಲು, ನೀರನ್ನು ಹಾಕಿರ್ತಾರೆ. ಎಲ್ಲ ಕುದುರೆಗಳನ್ನು ಬಿಚ್ಚಿ ಬಿಟ್ಬಿಡ್ತಾರೆ. ಬಿಚ್ಚಿ ಬಿಟ್ಬಿಟ್ಟಾಗ ಬಲಾಢ್ಯ ಕುದುರೆಗಳು ಹೊಟ್ಟೆಸ್ಕೊಂಡಿದ್ದಂಥವು ಆ ಹುಲ್ಲು, ಹುಳ್ಳಿಗೆ ಮುಗಿ ಬಿದ್ದು ಬಿಡ್ತವೆ. ಮುಗಿ ಬಿದ್ದು ಎಲ್ಲನೂ ಮೇಯ್ಕೊಂಡು ತಿಂತಾ ಇರ್ತವೆ. ಬಲಹೀನ ಕುದುರೆಗಳು ಅದ್ರ ಹತ್ರಕ್ಕೂ ಹೋಗಕ್ಕಾಗಿರೋದು. ಸೊ ಆಗ ಶಿವಾಜಿ ಮಹಾರಾಜರು ಕೇಳ್ತಾರೆ, ಅಲ್ಲ ನಾನು ಎಲ್ಲ ಕುದುರೆಗಳು ಸಮಾನಾಂತರವಾಗಿ ಹಂಚ್ಕೊಂಡು ತಿನ್ನಲಿ, ಈ ಪ್ರಾಕೃತಿಕವಾದಂಥ, ನೈಸರ್ಗಿಕವಾದಂಥ ಎಲ್ರಿಗೂ ಸಿಗಬೇಕಾಗಿರ್ತಕ್ಕಂಥ ಮೇವನ್ನು ನಾನು ಬಹಿರಂಗವಾಗಿ ಹಾಕಿದ್ದೀನಿ ಮುಕ್ತವಾಗಿ. ಆದ್ರೆ ನೋಡಿ, ಬಲಾಢ್ಯ ಕುದುರೆಗಳು ಮಾತ್ರ ಮೇಯ್ತಾ ಇದ್ದಾವೆ, ಬಲಹೀನ ಕುದುರೆಗಳು ಅದ್ರ ಹತ್ರಕ್ಕೂ ಹೋಗ್ತಾ ಇಲ್ಲ, ಏನು ಮಾಡೋದು? ಇಂಥ ಅಸಮಾನತೆ ನಮ್ಮ ಕಣ್ಣೆದುರುಗಡೆ ಆಗ್ತಾ ಇದೆಯಲ್ಲ ಅಂತ. ಆಗ ಅವ್ರು ಹೇಳ್ತಾರೆ, ಅಯ್ಯೋ ಕುಗ್ಗು, ಅದಕ್ಕೆ ಕಣೆ ಇನ್ನ ಶೂದ್ರ ಅನ್ನೋದು, ಗುಲ್ಡು ಮಹಾರಾಜ ನೀನೇನ್ ಮಾಡಬೇಕಾಗಿತ್ತು, ಎಲ್ಲಾ ಕುದುರೆಗಳನ್ನು ಕಟ್ಟಾಕ್ಬಿಟ್ಟು ಬಲಾಢ್ಯ ಕುದುರೆಗಳಿಗೆ ಸ್ವಲ್ಪ ಹಾಕ್ಬೇಕಾಗಿತ್ತು, ಬಲಹೀನ ಕುದುರೆಗಳಿಗೆ ಸ್ವಲ್ಪ ಜಾಸ್ತಿ ಹಾಕ್ಬೇಕಾಗಿತ್ತು. ಯಾಕಂದ್ರೆ ಅವು ಅದ್ರ ಸರಿಸಮಾನಕ್ಕೆ ಬರಬೇಕಲ್ಲ. ಸೊ ಹಂಗ್ ಮಾಡಬೇಕಾಗಿತ್ತು. ನೀನು ಈಗ ಬಹಿರಂಗವಾಗಿ ಬಿಟ್ಬಿಟ್ರೆ ಏನಾಗುತ್ತೆ, ಅದು ಅದಕ್ಕೆ ಹಂಗಾಗಿರೋದು ಅಂತ ಹೇಳಿ ಅವ್ರು ಹೇಳ್ತಾರೆ. ಆಗ ಛತ್ರಪತಿ ಶಿವಾಜಿ ಮಹಾರಾಜರು ಯಾರು ಆ ಮೀಸಲಾತಿಯ ವಿರೋಧಿಗಳಿದ್ರಲ್ಲ, ಆ ಮೀಸಲಾತಿಯ ವಿರೋಧಿಗಳಿಗೆ ಪಟ್ಟಂತ ಉತ್ತರ ಕೊಡ್ತಾರೆ. ನೋಡಿ, ನಮ್ಮ ಸಂಸ್ಥಾನದಲ್ಲ, ಇಡೀ ಭಾರತ ದೇಶದ ಚರಿತ್ರಾರ್ಹವಾದಂಥ 694 ಸಂಸ್ಥಾನಗಳಲ್ಲಿನೂ ಎಲ್ಲ ಮಹಾರಾಜರುಗಳ ಸಂಸ್ಥಾನದಲ್ಲೂ, ಸಾಮಂತರುಗಳ ಸಂಸ್ಥಾನದಲ್ಲೂ, ಚಕ್ರವರ್ತಿಗಳ ಸಂಸ್ಥಾನದಲ್ಲೂ 100ಕ್ಕೆ 100% ವಿದ್ಯೆ ಕಲ್ತ್ಕೊಂಡು, ವಿದ್ಯೆನ ಇಟ್ಕೊಂಡು, ನೌಕರಿ ಪಡ್ಕೊಂಡು ಆ ಎಲ್ಲ ಸವಲತ್ತುಗಳನ್ನ ಪಡಿತಾ ಇದ್ದವರು ನೀವೇನೆ. ಹಿಂದುಳಿದ ಜಾತಿಗಳಿಗೆ ಅವಕಾಶನೇ ಕೊಟ್ಟಿಲ್ಲ. ಆ ಕಾರಣದಿಂದಾಗಿ SC STಗಳಿಗೆ ಮತ್ತು OBCಗಳಿಗೆ ನಾನು ಮೊದಲನೇದಾಗಿ ಈ ದೇಶದಲ್ಲಿ ಮೀಸಲಾತಿಯನ್ನು ಜಾರಿಗೆ ತಂದಿದ್ದೀನಿ. ಈ ಮೀಸಲಾತಿಯ ಪರಿಣಾಮವಾಗಿ ಅವ್ರು 25 ವರ್ಷ, 30 ವರ್ಷ, 50 ವರ್ಷದಲ್ಲಿ ಸದೃಢರಾದ್ರು ಅಂತ ತಕ್ಷಣ ಮೀಸಲಾತಿಯನ್ನು ತೆಗೆದಾಕೊಡೋಣ. ಈ ಮೀಸಲಾತಿಯನ್ನ ಯಾರು ಕ್ವಶನ್ ಮಾಡುವಂಗಿಲ್ಲ. ಯಾಕಂತಂದ್ರೆ ಹಿಂದುಳಿದ ಜಾತಿಗಳಿಗೆ ನೀವು ವಿದ್ಯೆ ಕೊಟ್ಟಿಲ್ಲ, ನಿಷೇಧಿಸಿದ್ದೀರಾ. ಹಿಂದುಳಿದ ಜಾತಿಗಳಿಗೆ ವಿದ್ಯೆ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಅವ್ರಿಗೆ ನೌಕರಿ ನಿಷೇಧಿಸಿದ್ದೀರಾ. ಹಿಂದುಳಿದ ಜಾತಿಗಳಿಗೆ ನೌಕರಿ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಅವ್ರಿಗೆ ಸ್ವಾಭಿಮಾನ ಹಾಳು ಮಾಡ್ಬಿಟ್ಟಿದ್ದೀರಾ. ಸ್ವಾಭಿಮಾನ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಅವರು ಸ್ಲೇವ್ಸ್ ಆಗಿದ್ದಾರೆ, ಗುಲಾಮರಾಗಿದ್ದಾರೆ. ಈ ಗುಲಾಮರನ್ನ ಮೇಲೆತ್ತಬೇಕಾಗಿರ್ತಕ್ಕಂಥದ್ದು ಗುಣಾತ್ಮಕ ನಡವಳಿಕೆಯ ಆಡಳಿತಗಾರನಾಗಿರ್ತಕ್ಕಂಥ ರಾಜನಾದ ನನ್ನ ಕರ್ತವ್ಯ. ಅದಕ್ಕಾಗಿನೇ ನಾನು ಇದನ್ನು ಮಾಡಿದ್ದೀನಿ. ಈ ಮೀಸಲಾತಿಯ ಬಗ್ಗೆ ಯಾರಾದರೂ ಪ್ರಶ್ನೆ ಮಾಡಿದ್ರೆ ಒತ್ತು ಒಳಗಡೆ ಹಾಕ್ಬಿಡ್ತೀನಿ ಅಂತೇಳಿ ಛತ್ರಪತಿ ಶಿವಾಜಿ ಮಹಾರಾಜರು ಮೊಟ್ಟ ಮೊದಲನೇ ಬಾರಿಗೆ ಮೀಸಲಾತಿ ಕೊಡ್ತಾರೆ. ಸೊ ಈ ಮೀಸಲಾತಿ ಇದೆಯಲ್ಲ, ಈ ಮೀಸಲಾತಿ 1950 ಜನವರಿ 26ರವರೆಗೆ ಹಂಗೆ ನಡ್ಕೊಂಡು ಬಂದು ಅದನ್ನ ಸಂವಿಧಾನದಲ್ಲಿ SC STಗಳಿಗೆ ಸಂವಿಧಾನದ ಅನುಚ್ಛೇದ 15/4ರಲ್ಲಿ, ಸಂವಿಧಾನದ ಅನುಚ್ಛೇದ 16/4ರಲ್ಲಿ SC STಗಳಿಗೆ ಉದ್ಯೋಗದ ಮೀಸಲಾತಿಯನ್ನ, ಶೈಕ್ಷಣಿಕ ಮೀಸಲಾತಿಯನ್ನ, ಆರ್ಥಿಕ ಮೀಸಲಾತಿಯನ್ನ, ಸಾಮಾಜಿಕ ಮೀಸಲಾತಿಯನ್ನ ಕಲ್ಪಿಸಿಕೊಡ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದೇ ರೀತಿಯಲ್ಲಿ ಹಿಂದುಳಿದ ಜಾತಿಗಳಲ್ಲಿ ಇದಾರಲ್ಲ, SC STಗಳ ಅಣ್ಣ ತಮ್ಮಂದಿರು, ಮೋಸ್ಟ್ ಬ್ಯಾಕ್ವರ್ಡ್ ಕಮ್ಯುನಿಟಿಲಿ ಇರ್ತಕ್ಕಂಥವ್ರು, ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟಿಲಿ ಇರ್ತಕ್ಕಂಥವ್ರು, ಇತರೆ ಹಿಂದುಳಿದ ಜಾತಿನ ಇರ್ತಕ್ಕಂಥವ್ರು, ಇವ್ರಿಗೆ ಸಂವಿಧಾನದ ಅನುಚ್ಛೇದ 340ರಲ್ಲಿ ನೆನಪಿಟ್ಕೋಬೇಕಿದೆ. ಸಂವಿಧಾನದ ಅನುಚ್ಛೇದ 340 ಆರ್ಟಿಕಲ್ 340ನಲ್ಲಿ ಹಿಂದುಳಿದ ಜಾತಿಗಳಿಗೆ ಉದ್ಯೋಗದ ಮೀಸಲಾತಿಯನ್ನ, ಶೈಕ್ಷಣಿಕ ಮೀಸಲಾತಿಯನ್ನ, ಸಾಮಾಜಿಕ ಮೀಸಲಾತಿಯನ್ನ, ಆರ್ಥಿಕ ಮೀಸಲಾತಿಯನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಸೊ ಇದು 1950 ಜನವರಿ 26ಕ್ಕೆ ಈ ದೇಶಕ್ಕೆ ಸಂವಿಧಾನ ಬಂದಿದೆಯಲ್ಲ, ಸ್ವಾತಂತ್ರ್ಯದ ನಂತರ 47ರಿಂದ 1950 ಜನವರಿ 26ರವರೆಗೆ
ಮತ್ತೆ 1952ರವರೆಗೆ ಈ ಹಿಂದುಳಿದ ವರ್ಗಗಳಲ್ಲಿ ಸೃಷ್ಟಿಯಾಗಬೇಕಾಯ್ತಲ್ಲ, ಈ ಮೀಸಲಾತಿಯಿಂದ ಸೃಷ್ಟಿಯಾಗಬೇಕಾಗಿತ್ತಲ್ಲ. ವಿದ್ಯಾವಂತರು, ವಿದ್ಯೆ ಪಡ್ಕೊಂಡಿರ್ತಕ್ಕಂಥವ್ರು ನೌಕರಿವಂತರು, ನೌಕರಿ ಪಡ್ಕೊಂಡಿರ್ತಕ್ಕಂಥವ್ರು ಆರ್ಥಿಕ ಸ್ಥಿತಿವಂತರು, ಆರ್ಥಿಕ ಸ್ಥಿತಿಯಲ್ಲಿ ಇರ್ತಕ್ಕಂಥ ರಾಜಕೀಯ ಪ್ರಜ್ಞಾವಂತರು, ಈ ರಾಜಕೀಯ ಪ್ರಜ್ಞಾವಂತಿಕೆಯಿಂದ ಬರ್ತಕ್ಕಂಥ ಸೋಷಿಯಲ್ ಸ್ಟೇಟಸ್ ಅನ್ನ, ಎಕನಾಮಿಕಲ್ ಸ್ಟೇಟಸ್ ಅನ್ನ ಇಟ್ಕೊಂಡಿರ್ತಕ್ಕಂಥ ಹಿಂದುಳಿದ ಜಾತಿಯ ನಾಯಕರು ಸೃಷ್ಟಿಯಾಗಬೇಕಾಗಿತ್ತಲ್ಲ. ಇದಾಗಲೇ ಇಲ್ಲ. ಯಾಕಾಗ್ಲಿಲ್ಲ ಅಂತಂದ್ರೆ ಇದರ ಬಗ್ಗೆ ಯಾವತ್ತೂ ನೆಹರೂರವರು ಮಾತಾಡೇ ಇರಲಿಲ್ಲ ಕ್ಯಾಬಿನೆಟ್ ನಲ್ಲಿ. ಸೊ ನೆಹರೂರವರು ಮಾತನಾಡದೇ ಇರೋದ್ರ ಬಗ್ಗೆ ಅಂಬೇಡ್ಕರ್ ಅವರು ವಾಯ್ಸ್ ಮಾಡಿ, ನೋಡ್ರಿ, ಹಿಂದುಳಿದ ಜಾತಿಗಳಿಗೆ ಅನುಚ್ಛೇದ 340ರಲ್ಲಿ ಈ ದೇಶದ ಸಂವಿಧಾನದಲ್ಲಿ ಅವಕಾಶ ಕಲ್ಪಿಸಿದ್ದೀನಿ. ಈ ಹಿಂದುಳಿದ ಜಾತಿಗಳ ಮೀಸಲಾತಿಯನ್ನ ಜಾರಿ ಮಾಡದೇ ಇರೋ ಕಾರಣದಿಂದಾಗಿ ಅವರೊಳಗಡೆ ಉತ್ಪತ್ತಿ ಆಗ್ಬೇಕಾಗಿರ್ತಕ್ಕಂಥ ಡಾಕ್ಟರ್ ಬರಲಿಲ್ಲ, ಇಂಜಿನಿಯರ್ ಬರಲಿಲ್ಲ, ಟೀಚರ್ಸ್ ಬರಲಿಲ್ಲ, ನೌಕರರು ಬರಲಿಲ್ಲ, ರಾಜಕಾರಣಿಗಳು ಬರಲಿಲ್ಲ, ಮತ್ತೆ ಸ್ಥಳೀಯವಾಗಿ ಆಡಳಿತ ನಡೆತಕ್ಕಂಥ ಯಾವುದೇ ಪ್ರಜ್ಞಾವಂತರು ಆ ಸಮುದಾಯಗಳಲ್ಲಿ ಹುಟ್ಟುತ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ನೀವೇನಾದ್ರೂ ಮಾಡ್ತೀರಾ ಗೊತ್ತಿಲ್ಲ, ಆರ್ಟಿಕಲ್ 340 ನೀವು ಇಮಿಡಿಯೇಟ್ ಆಗಿ ಜಾರಿ ಮಾಡಬೇಕು. ಜಾರಿ ಮಾಡಿದೋದ್ರೆ ನನ್ನ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ ಅಂತೇಳಿ ಅಂಬೇಡ್ಕರ್ ಅವರು ರಾಜೀನಾಮೆ ಕೊಡ್ತಿದ್ದಾರೆ. ಅಂಬೇಡ್ಕರ್ ಅವರ ರಾಜೀನಾಮೆಯಿಂದ ಕೆರಳಿದಂತ ಮತ್ತು ಭಯ ಪಟ್ಕೊಂಡಂತ ನೆಹರೂರವರು ಮೊಟ್ಟ ಮೊದಲನೇದಾಗಿ ಅವರ ಒಂದು ಸಂಪುಟದ ಮೀಟಿಂಗ್ ಅನ್ನ ಕರೆದು ಕಾಕಾ ಕಾಲೇಲ್ಕರ್ ಆಯೋಗದಲ್ಲಿ, ಕಾಕಾ ಕಾಲೇಲ್ಕರ್ ಅವರ ನಾಯಕತ್ವದಲ್ಲಿ ಒಂದು ಕಾಕಾ ಕಾಲೇಲ್ಕರ್ ಆಯೋಗವನ್ನ ರಚನೆ ಮಾಡ್ತಾರೆ. ಈ ಆಯೋಗ ಏನ್ ಮಾಡುತ್ತೆ, ಇಡೀ ದೇಶಾದ್ಯಂತ ಓಡಾಡಿ, ಇಲ್ಲ ಹಿಂದುಳಿದ ಜಾತಿಗಳಲ್ಲಿ ನೋಡಿ 1947ರಿಂದ 50ರವರೆಗೆ, 50ರಿಂದ 52ರವರೆಗೆ, ಮತ್ತೆ 52ರಿಂದ ನನ್ನ ಆಯೋಗವನ್ನು ರಚನೆ ಮಾಡಿರೋದ್ರವರೆಗೆ ಈ ಹಿಂದುಳಿದ ಜಾತಿಗಳಲ್ಲಿ ನಾನು ಗಮನಿಸಿದಂಗೆ, ನಾನು ವಿಚಾರ ಮಾಡಿದಂಗೆ, ನಾನು ಫೀಲ್ಡ್ಗಿಳಿದು ಚರ್ಚೆ ಮಾಡಿರುವಂಗೆ, ಆಯೋಗ ಫೀಲ್ಡ್ಗಿಳಿದು ಚರ್ಚೆ ಮಾಡಿರುವಂಗೆ ಯಾವುದೇ ಒಬ್ಬ ನೌಕರ ಬಾಂಧವರು ಕಾಣ್ತಾ ಇಲ್ಲ. ಇವರೊಳಗಡೆ ಸೋಷಿಯಲ್ ಸ್ಟೇಟಸ್ ಕಾಣ್ತಾ ಇಲ್ಲ, ಎಕನಾಮಿಕಲ್ ಸ್ಟೇಟಸ್ ಕಾಣ್ತಾ ಇಲ್ಲ, ಪೊಲಿಟಿಕಲ್ ಆಗಿ ಯಾವುದೇ ಒಂದು ಪ್ರಗತಿಯನ್ನ ನಾವು ಕಾಣ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಆ ಕಾರಣದಿಂದಾಗಿ ನಾನು ಈ ಸಂದರ್ಭಕ್ಕೆ ಸುಮಾರು 600 ಜಾತಿಗಳನ್ನ ಹಿಂದುಳಿದ ಜಾತಿಗಳಲ್ಲಿ ಗುರುತಿಸಿ ಅವ್ರಿಗೆ ಸಂವಿಧಾನದ ಅನುಚ್ಛೇದ 340ರಲ್ಲಿ ಇರ್ತಕ್ಕಂಥ ಎಲ್ಲಾ ರೀತಿಯ ಸವಲತ್ತುಗಳನ್ನು ಕೊಡಬೇಕು ಅಂತ ಹೇಳಿ ನಾನು ಶಿಫಾರಸು ಮಾಡ್ತೀನಿ ಅಂತ ಹೇಳಿ ಅವರು ಶಿಫಾರಸನ್ನ ಮಾಡ್ತಾರೆ. ಅದಕ್ಕೆ ಕಾಕಾ ಕಾಲೇಲ್ಕರ್ ಆಯೋಗದ ಶಿಫಾರಸುಗಳು ಅಂತ ಕರೀತಾರೆ ಭಾರತ ದೇಶದ ಚರಿತ್ರೆಯಲ್ಲಿ. ಈ ಕಾಕಾ ಕಾಲೇಲ್ಕರ್ ಆಯೋಗದ ಶಿಫಾರಸುಗಳನ್ನ ಪಡೆದುಕೊಂಡಂತ ನೆಹರೂರವರು ಅದನ್ನ ಸೀಟ್ ಕೆಳಗಡೆ ಹಾಕೊಂಡು ಕೂತ್ಕೊಡ್ತಾರೆ. ಆ ನಂತರದಲ್ಲಿ ಯಾವುದೇ ರೀತಿಯ ಬಂದಂತ ಪ್ರಧಾನ ಮಂತ್ರಿಗಳಿರ್ಬೋದು, ಬೇರೆ ಬೇರೆ ಮಂತ್ರಿಗಳಿರ್ಬೋದು, ಎಕನಾಮಿಕಲ್ ಮಂತ್ರಿಗಳಿರ್ಬೋದು, ಯೋಜನಾ ಮಂತ್ರಿಗಳಿರ್ಬೋದು, ಯಾವುದೇ ರೀತಿಯ ಚರ್ಚೆಯನ್ನು ಕೂಡ ಆರ್ಟಿಕಲ್ 340ಗಳ ಬಗ್ಗೆ ಮಾಡೋದಿಲ್ಲ. ಅದರ ಪರಿಣಾಮ ಹಿಂದುಳಿದ ಜಾತಿಗಳೊಳಗಡೆ ಹಸಿವು, ಆಕ್ರಂದನ, ಬಡತನ ಮತ್ತು ಕ್ರೂರತೆ ಮುಗಿಲು ಮುಟ್ಟುಬಿಡುತ್ತೆ. ಆ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು 1970-71ರ ದಶಕಕ್ಕೆ ಅಧಿಕಾರವನ್ನ ಇಟ್ಕೊಳ್ತಾರೆ. 70-71ರ ದಶಕಕ್ಕೆ ಅಧಿಕಾರ ಇಟ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಅದಕ್ಕೂ ಮುಂಚಿತವಾಗಿ ಕರ್ನಾಟಕ ರಾಜ್ಯದಲ್ಲಿ ದೇವರಾಜು ಅರಸುರವರು ಪ್ರಜಾಪ್ರತಿನಿಧಿ ಸಭೆಯಿಂದ ಆಯ್ಕೆ ಆಗಿರ್ತಾರೆ. ಅವರು ಮೊದಲು ಅವರು MLA ಆಗಲ್ಲ. ಫಸ್ಟ್ ಮೈಸೂರು ಪ್ರಾಂತದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆಡಳಿತದಲ್ಲಿ ರಚನೆಯಾಗಿದ್ದಂತ ಪ್ರಜಾಪ್ರತಿನಿಧಿ ಸಭೆಗೆ ಇವತ್ತಿನ MLAಗಳು ಮುಖ್ಯಮಂತ್ರಿಗಳಿದ್ರಲ್ಲ, ಅಂತ ಒಂದು ಪವರ್ಫುಲ್ ಪೋಸ್ಟ್ ಅವ್ರು ಆಯ್ಕೆ ಆಗಿರ್ತಾರೆ. ಆ ಪವರ್ಫುಲ್ ಪೋಸ್ಟ್ ನ ತಗೊಂಡಂತ ಸಂದರ್ಭದಲ್ಲಿ ಮೈಸೂರಿನಲ್ಲೇ ಅವರು ಮಾತಾಡಿರ್ತಾರೆ, ಕಾಕಾ ಕಾಲೇಲ್ಕರ್ ಆಯೋಗದ ಶಿಫಾರಸುಗಳು ಮೂಲೆಗೆ ನೆನೆಗುದಿಗೆ ಬಿದ್ದೋಗಿದ್ದಾವೆ, ಅದನ್ನ ಜಾರಿ ಮಾಡಬೇಕು ಅಂತ ಹೇಳಿ ಹೇಳಿರ್ತಾರೆ. ಆ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು ಕಾಕಾ ಕಾಲೇಲ್ಕರ್ ಆಯೋಗದ ಶಿಫಾರಸುಗಳನ್ನ ಯಾಕೆ ಜಾರಿ ಮಾಡ್ತಾ ಇಲ್ಲ ಅಂತ ಕೇಳ್ತಾರೆ ಜನರು. ಆ ಕೇಳೋದಕ್ಕೆ ಮುಖ್ಯವಾದ ಕಾರಣ ಏನು ಅಂತಂದ್ರೆ, ಆ ಸಂದರ್ಭಕ್ಕೆ ಮುಖ್ಯಮಂತ್ರಿಗಳಾಗಿದ್ದಂತ ದೇವರಾಜು ಅರಸುರವರು ಆಯನೂರು ಆಯೋಗದ ಒಂದು ಸಮಿತಿಯನ್ನ ಮಾಡಿರ್ತಾರೆ. ಆ ಆವನೂರು ಆಯೋಗದ ಸಮಿತಿ ಇದೆಯಲ್ಲ, ಆ ಸಮಿತಿ ಈ ಕಾಕಾ ಕಾಲೇಲ್ಕರ್ ಆಯೋಗದ ಶಿಫಾರಸುಗಳನ್ನ ಜಾರಿ ಮಾಡಬೇಕು. ಅದರ ಪರಿಣಾಮವಾಗಿ ಹಿಂದುಳಿದ ಜಾತಿಗಳೊಳಗಡೆ ಒಂದು ನೈತಿಕವಾದಂತ, ಮಾನಸಿಕವಾದಂತ ಸ್ಥೈರ್ಯವನ್ನು ತುಂಬಬೇಕು, ಮತ್ತೆ ಆರ್ಟಿಕಲ್ 340 ಜಾರಿಗೊಳಿಸಬೇಕು. ಈ ಅನುಚ್ಛೇದ 300 ಜಾರಿಯಾಗದೆ ಹೋದ್ರೆ ಹಿಂದುಳಿದ ವರ್ಗದ ಒಳಗಡೆ ಅನೇಕ ವರ್ಷಗಳ ಕಾಲ ಇದೇ ರೀತಿಯ ಬಡತನ, ಇದೇ ರೀತಿಯ ನಿರುದ್ಯೋಗ, ಇದೇ ರೀತಿಯ ಹಸಿವು, ಇದೇ ರೀತಿಯ ಆಕ್ರಂದನಗಳಿರ್ತದೆ. ಆ ಕಾರಣಕ್ಕೆ ನೀವು ಇದನ್ನ ಜಾರಿ ಮಾಡಬೇಕು ಅಂತ ಆವನೂರು ಆಯೋಗದ ಶಿಫಾರಸು ಮಾತಾಡುತ್ತದೆ. ಸೊ ಆ ಕಾರಣಕ್ಕಾಗಿ ಅದನ್ನ ಇಟ್ಕೊಂಡು ಇಂದಿರಾ ಗಾಂಧಿ ಅವರು ಕಾಕಾ ಕಾಲೇಲ್ಕರ್ ಆಯೋಗದ ಶಿಫಾರಸುಗಳನ್ನ ತಳುಕಾಕಿ ತಾಳೆ ಹಾಕಿ ನೋಡ್ತಾರೆ. ಆಗ ಅವ್ರೇನ್ ಮಾಡ್ತಾರೆ ನೋಡಿ, ಕಾಕಾ ಕಾಲೇಲ್ಕರ್ ಆಯೋಗ ರಚನೆ ಆಗಿರೋದು 1952ರಲ್ಲಿ, ಆವನೂರು ಆಯೋಗ ರಚನೆ ಆಗಿರೋದು 1968-69ರಲ್ಲಿ ರಚನೆ ಆಗಿದೆ. ಮತ್ತೆ ಈಗ ನಾನು 71-72ನೇ ಇಸ್ವಿನಲ್ಲಿ ನಾವೆಲ್ಲರೂ ಇದ್ದೀವಿ. ಆದ್ರೆ ಈಗ ಕಾಕಾ ಕಾಲೇಲ್ಕರ್ ಆಯೋಗದ ಶಿಫಾರಸುಗಳನ್ನ ತಗೊಳಕ್ಕಾಗಲ್ಲ.
ಯಾಕೆಂದ್ರೆ ಅದು ಹಳೇದಾಗ್ಬಿಟ್ಟದೆ. ಅದಕ್ಕೋಸ್ಕರ ನಾವೊಂದು ಕೆಲಸ ಮಾಡ್ತೀವಿ, ಹೊಸದಾಗಿ BP ಮಂಡಲ್ ಅನ್ನೋರ ನಾಯಕತ್ವದಲ್ಲಿ ಒಂದು ಆಯೋಗನ ರಚನೆ ಮಾಡೋಣ ಅಂತೇಳಿ ಬಿಂದಾರಿನಾಥ್ ಪ್ರಸಾದ್ ಅನ್ನೋರ ನಾಯಕತ್ವದಲ್ಲಿ ಒಂದು ಮಂಡಲ್ ಆಯೋಗವನ್ನು ರಚನೆ ಮಾಡ್ತಾರೆ. ಈ ಮಂಡಲ್ ಆಯೋಗ ಹುಟ್ಟುಕೊಂಡು ಆ ಮಂಡಲ್ ಆಯೋಗದ ಶಿಫಾರಸುಗಳಿದ್ದಲ್ಲ ಇದೇ ರೀತಿ ಫೀಲ್ಡ್ಗಿಳಿದು ಹಿಂದುಳಿದ ಜಾತಿಗಳ ಆರ್ಥಿಕ ಸ್ಥಿತಿಗತಿಗಳನ್ನ, ರಾಜಕೀಯ ಸ್ಥಿತಿಗತಿಗಳನ್ನ, ಸಾಮಾಜಿಕ ಸ್ಥಿತಿಗತಿಗಳನ್ನ, ಶೈಕ್ಷಣಿಕ ಸ್ಥಿತಿಗತಿಗಳನ್ನ ಅಧ್ಯಯನ ಮಾಡಿದೆಯಲ್ಲ, ಆ ಅಧ್ಯಯನ ಮಾಡಿ ಇಂದಿರಾ ಗಾಂಧಿ ಅವ್ರಿಗೆ ಅವತ್ತಿನ ಕಾಲಕ್ಕೆ ಒಂದು ರಿಪೋರ್ಟ್ ಕೊಟ್ಟಿದ್ದಲ್ಲ, ಅದಕ್ಕೆ ಮುಖ್ಯವಾದಂತ ಕಾರಣ ಯಾರು ಅಂತಂದ್ರೆ ಹಿಂದುಳಿದ ವರ್ಗಗಳ ಅಧಿಕಾರ ಡಾಕ್ಟರ್ ಡಿ ದೇವರಾಜು ಅರಸೂರು ಅವರು ಅಂತಕ್ಕಂಥ ವಿಚಾರವನ್ನ ನಾವು ನಿಸ್ಸಂದೇಹವಾಗಿ ಒಪ್ಪಿಕೊಳ್ಳಬೇಕಾಗುತ್ತೆ. ಸೊ ಅದಾದ್ಮೇಲೆ ಬಿಂದಾರಿನಾಥ್ ಪ್ರಸಾದ್ ಅವರ ಮಂಡಲ್ ಅವರ ಆಯೋಗದ ಶಿಫಾರಸುಗಳನ್ನ ಕೊಡ್ತಾರೆ. ಆದ್ರೆ ಆ ಆಯೋಗದ ಶಿಫಾರಸುಗಳನ್ನ ಇನ್ನೇನು ಜಾರಿ ಮಾಡೋಣ ಅಂತ ಹೇಳ್ತಾರೆ. ಅಷ್ಟರಲ್ಲಿ 84ನೇ ಇಸ್ವಿ ಬಂದ್ಬಿಡ್ತದೆ. 71ಕ್ಕೆ 75ಕ್ಕೆ ಅವ್ರು ಕೊಡ್ತಾರೆ. 84ನೇ ಇಸ್ವಿವರೆಗೂ ಅದನ್ನ ಇಂದಿರಾ ಗಾಂಧಿ ಅವ್ರ ಸೀಟ್ ಕೆಳಗಡೆ ಹಾಕೋ ಕೂತ್ಕೋತಾರೆ. ಆ 84ನೇ ಇಸ್ವಿಯಲ್ಲಿ 85ರಲ್ಲಿ ಇಂದಿರಾ ಗಾಂಧಿ ಅವ್ರ ಕೊಲೆ ಆಗುತ್ತೆ. ಇಂದಿರಾ ಗಾಂಧಿ ಅವ್ರ ಕೊಲೆ ಆದ್ಮೇಲೆ ನಂತರ ಕಾಂಗ್ರೆಸ್ಸೇತರ ಸರ್ಕಾರ ಇರ್ತಕ್ಕಂಥ ವಿಶ್ವನಾಥ್ ಪ್ರತಾಪ್ ಸಿಂಗ್ ಅವರ ನಾಯಕತ್ವದಲ್ಲಿ, VP ಸಿಂಗ್ ಅವರ ನಾಯಕತ್ವದಲ್ಲಿ ಬಂದಂತ ಸರ್ಕಾರ ಮಂಡಲ್ ಆಯೋಗದ ಶಿಫಾರಸುಗಳನ್ನ ಜಾರಿ ಮಾಡೋದಕ್ಕೆ ಪ್ರಪ್ರಥಮವಾಗಿ ಅಡಿಗಲ್ಲಾಗ್ತಾರೆ. ಆ ಮಂಡಲ್ ಆಯೋಗದ ಶಿಫಾರಸುಗಳಿದೆಯಲ್ಲ ಅದರಲ್ಲಿ 27% ನೀವು ತಕ್ಷಣ ಜಾರಿ ಮಾಡಬೇಕು ಅಂತ ಇರ್ತದೆ. ಅದರಲ್ಲಿ 6% ಮಾತ್ರ ಜಾರಿ ಮಾಡ್ತಾರೆ. ಆ 6% ಜಾರಿ ಮಾಡಿದಲ್ಲ, ಅದ್ರ ಪರಿಣಾಮ ಏನು ಅಂತಂದ್ರೆ ಇಲ್ಲಿ ಕೂತಿದ್ರ ನಮ್ಮ ಮಹೇಶ್ವರಿ ಮೇಡಮ್ ಅಂತವ್ರು, ಅಲ್ಲಿ ಕೂತಿದ್ರ ನಮ್ಮ ಅರ್ಸು ಸರ್ ಅಂತವ್ರು, ಇನ್ನೆಲ್ಲೋ ಒಂದು 50 ಕಿಲೋಮೀಟರ್ ಹೋದ್ರೆ ಅಲ್ಲೊಬ್ಬ ಹಿಂದುಳಿದ ಜಾತಿಯವನ್ನೊಬ್ಬ ಸಿಗ್ತಾನಲ್ಲ ಅವರು, ಮತ್ತೆ ಇನ್ನೆಲ್ಲೋ 25 ಕಿಲೋಮೀಟರ್ಗೆ ಅಲ್ಲೊಬ್ಬ ಹಿಂದುಳಿದ ಜಾತಿಯಿಂದ ಬಂದಿದ್ದೀನಿ ಸರ್, ನಾನು ಇದು ಆರ್ಟಿಕಲ್ 340 ಮೀಸಲಾತಿಯಿಂದ ಬಂದಿದ್ದೀನಿ ಅಂತ ಹೇಳಿ ಅಲ್ಲೊಬ್ಬ ಇಲ್ಲೊಬ್ಬ ಕಾಡ ಸಿಗ್ತಕ್ಕಂಥ ಹಿಂದುಳಿದ ಜಾತಿ ಅಧಿಕಾರಿಗಳನ್ನ ಈ ಮಂಡಲ್ ಆಯೋಗದ ಶಿಫಾರಸುಗಳಿಂದ ನಾವು ಕಾಣ್ತೀವಿ. ಈ ಮಂಡಲ್ ಆಯೋಗದ ಶಿಫಾರಸು ಈ ದೇಶದಲ್ಲಿ ಜಾರಿ ಆಗ್ಬೇಕಾದ್ರೆ ಅದಕ್ಕೆ ಮೂಲ ಕಾರಣ ಹಿಂದುಳಿದ ಜಾತಿಗಳ ಕೈಗೆ ಉದ್ಯೋಗ ಕೊಡಬೇಕು, ಹಿಂದುಳಿದ ಜಾತಿಗಳ ಕೈಗೆ ರಾಜಕೀಯ ಅಧಿಕಾರವನ್ನು ಕೊಡಬೇಕು, ಹಿಂದುಳಿದ ಜಾತಿಗಳ ಕೈಗೆ ಆರ್ಥಿಕ ಸಬಲೀಕರಣವನ್ನು ಕೊಡಬೇಕು, ಹಿಂದುಳಿದ ಜಾತಿಯ ವಿದ್ಯಾವಂತರನ್ನ ಸೃಷ್ಟಿ ಮಾಡಬೇಕು ಅಂತೇಳಿ ಮೊಟ್ಟ ಮೊದಲ ಬುನಾದಿಯನ್ನು ಹಾಕಿಕೊಟ್ಟಿರ್ತಕ್ಕಂಥವ್ರು ಡಾಕ್ಟರ್ ಡಿ ದೇವರಾಜು ಅರಸೂರವರು. ಈ ವಿಚಾರವನ್ನ ನಾವು ನಿಸ್ಸಂದೇಹವಾಗಿ ಒಪ್ಪಿಕೊಳ್ಬೇಕಾಗುತ್ತೆ. ಮತ್ತೆ ಅದೇ ರೀತಿ ಕರ್ನಾಟಕ ರಾಜ್ಯ ರಾಜಕಾರಣದ ಪಡಸಾಲೆಯಲ್ಲಿ ಇವತ್ತೇನಾದ್ರು SC/STಗಳು, OBCಗಳು, ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟಿಯವರು, ಈ ಅರೆ ಅಲೆಮಾರಿ ಜನಾಂಗಗಳಲ್ಲಿರ್ತಕ್ಕಂಥವ್ರು ಇದ್ದಾರೆ ಕೆಲವರು, ಅವ್ರು ಯಾರಾದ್ರೂ ಕರ್ನಾಟಕ ರಾಜ್ಯದ ವಿಧಾನಸೌಧಕ್ಕೆ ನುಗ್ಗಿದ್ದಾರೆ ಅಂತಂದ್ರೆ ಅದಕ್ಕೆ ಅಲ್ಲಿ ಅವ್ರನ್ನ ಪ್ರತಿಷ್ಠಾಪಿಸಿದ್ದಾರೆ ಅಂದ್ರೆ ಅದಕ್ಕೆ ಮುಖ್ಯವಾದಂತಹ ಕಾರಣ ದೇವರಾಜು ಅರಸೂರು ಅವರು ಅಂತಕ್ಕಂಥದ್ದನ್ನ ನಾವು ಒಪ್ಕೊಳ್ಬೇಕಾಗುತ್ತೆ. ಸೊ ಹಾಗಾಗಿ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ, ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ, ಭೌಗೋಳಿಕ ಇತಿಹಾಸದಲ್ಲಿ ಮತ್ತೆ ಬೇರೆ ಬೇರೆ ಐತಿಹಾಸಿಕವಾದಂತ ವಲಯಗಳಲ್ಲಿ ನಾವು ದೇವರಾಜು ಅರಸೂರು ಅವರನ್ನ ಇಲ್ಲದೆ ಮಾತಾಡ್ತಕ್ಕಂಥದ್ದು ಕಳಾಹೀನವಾದದ್ದು ಅಂತಕ್ಕಂಥ ವಿಚಾರವನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ಸೊ ಹಾಗೇನೆ ಇನ್ನೂ ಹಲವಾರು ಜನ ಅನೇಕ ವಿಚಾರಗಳನ್ನು ಮಾತನಾಡೋರಿದ್ದಾರೆ. ಮತ್ತೆ ಇದೇ ಸಂದರ್ಭದಲ್ಲಿ ಇವತ್ತು ಬ್ರಹ್ಮರ್ಷಿ ನಾರಾಯಣ ಗುರುಗಳ ಜನ್ಮದಿನಾಚರಣೆ ಕಾರ್ಯಕ್ರಮವೂ ಕೂಡ ನಡೀತಾ ಇದೆ. ಸೊ ನಾನು ಆಗ್ಲೇ ಹೇಳ್ದಂಗೆ ದಕ್ಷಿಣ ಭಾರತದ ಒಬ್ಬ ಶ್ರೇಷ್ಠ ಧ್ರುವ ತಾರೆಯಾಗಿ ಕೇರಳದ ಶ್ರೀನಾರಾಯಣ ಗುರುಗಳು ನಮ್ಮ ಕಣ್ಣು ಮುಂದೆ ಇದ್ದಾರೆ. ಯಾಕೆಂತಂದ್ರೆ ಇವತ್ತು ಇಡೀ ಭಾರತ ದೇಶದಲ್ಲಿ ಏನು 18ನೇ ಶತಮಾನದಲ್ಲಿ ನಡೀತಾ ಇದ್ದಂತ ಒಂದು ಅಸಾಧಾರಣವಾದಂತ, ಅಸಹನೀಯವಾದಂತ ಹಿಂದುಳಿದ ಜಾತಿಗಳ ಮೇಲಿನ ಕಿರುಕುಳವನ್ನ, ಹಿಂದುಳಿದ ಜಾತಿಗಳ ಮೇಲಿನ ದೌರ್ಜನ್ಯವನ್ನ ನಿಲ್ಲಿಸಲಿಕ್ಕೆ ಹೋರಾಟ ಮಾಡಿರ್ತಕ್ಕಂಥ ಮಹನೀಯರಲ್ಲಿ ಮತ್ತು ಆ ಸಂದರ್ಭದಲ್ಲಿ ಸಾಮಾಜಿಕ ಹೋರಾಟಕ್ಕೆ ಆಧಾರ ಸ್ತಂಭವಾಗಿರ್ತಕ್ಕಂಥವ್ರ ಪೈಕಿ ಕೇರಳದ ಶ್ರೀನಾರಾಯಣ ಗುರುಗಳವರು ಬಹಳ ಮುಖ್ಯವಾಗ್ತಾರೆ. 1851ರಲ್ಲಿ ಕೇರಳ ರಾಜ್ಯದಲ್ಲಿ ಪುಟ್ಟಿಯಮ್ಮ ಮತ್ತು ಆಶಾನ್ ಅಂತಕ್ಕಂಥ ದಂಪತಿಗಳಿಗೆ ಮಗನಾಗಿ ಜನ್ಮ ತಳಿತಾರೆ. ಅವರು ಆ ಇಡೀ ಕೇರಳ ದೇಶದಲ್ಲಿ, ಕೇರಳ ರಾಜ್ಯದಲ್ಲಿ ನಡೀತಾ ಇದ್ದಂತ ಒಂದು ವ್ಯಾಪಕವಾದಂತ ಮಿತಿ ಮೀರಿದಂತ ದೌರ್ಜನ್ಯ, ಅದನ್ನ ಏನ್ ಕರೆದಿದ್ದಾರೆ ಅಂತಂದ್ರೆ ಸ್ವಾಮಿ ವಿವೇಕಾನಂದರು ಅತ್ಯಂತ ಕಟುಕರ ನಾಡು ಅಂತಂದ್ರೆ ಕೇರಳ ಅಂತ ಹೇಳಿ ಅವರು ಟೀಸ್ ಮಾಡ್ಬಿಟ್ಟಿದ್ರು. ಅಂತ ಕೇರಳ ರಾಜ್ಯದಲ್ಲಿ ಜನ್ಮ ತಳೆದಿರ್ತಕ್ಕಂಥ ನಾರಾಯಣ ಗುರುಗಳು ಸ್ವತಃ ಈ ಬ್ರಾಹ್ಮಣ್ಯದ ಕಿರುಕುಳಕ್ಕೆ ಬೇಸೆತ್ತು ಆ ಬ್ರಾಹ್ಮಣ್ಯದ ವಿರುದ್ಧವಾಗಿ ತಾವೇ ಒಂದು ದೇವಾಲಯಗಳನ್ನ ಸ್ಥಾಪನೆ ಮಾಡ್ತಾರೆ. ಅದು ಅಸ್ಪೃಶ್ಯನಿಗೂ ಒಬ್ಬ ಶಿವನ್ ಮಾಡ್ತಾರೆ, ಹಿಂದುಳಿದ ಜಾತಿಯವನಿಗೂ ಒಬ್ಬ ಶಿವನ್ ಮಾಡ್ತಾರೆ. ಮತ್ತೆ ಯಾರು ನಿಮ್ನ ವರ್ಗಗಳಿದ್ದಾರೆ ಆ ನಿಮ್ನ ವರ್ಗಗಳ ಕೇರಿಯಲ್ಲೆಲ್ಲರಿಗೂ ಕೂಡ ಒಂದು ದೇವಾಲಯವನ್ನೇ ಕಟ್ತಾರೆ. ಆ ದೇವಾಲಯಗಳಿಗೆ ನಿಮಗೆ ಪ್ರವೇಶ ಕೊಡ್ತಾರೆ, ನೀವು ಅಲ್ಲೋಗ್ಬೇಡಿ, ಶಿವನ ನಿಮ್ಮ ಕೇರಿಗಳಲ್ಲೇ ನೀವು ಮಾಡ್ಕೊಳ್ಳಿ ಅಂತೇಳಿ ಒಂದು ದೇವಾಲಯದ ಒಂದು ಕ್ರಾಂತಿಯನ್ನೇ ಆರಂಭ ಮಾಡ್ತಾರೆ. ಮತ್ತು ಮೊಟ್ಟ ಮೊದಲನೇದಾಗಿ SC/ST OBCಗಳಿಗೆ ಅಕ್ಷರ ಕ್ರಾಂತಿಯನ್ನ ಕೇರಳದಲ್ಲಿ ಆರಂಭ ಮಾಡಿದಂಥವ್ರು ಶ್ರೀನಾರಾಯಣ ಗುರುಗಳು.
ಅದೇ ರೀತಿ ಗಾಂಧೀಜಿಯವರು ಒಂದ್ಸಲ ಕೇರಳಕ್ಕೆ ಹೋಗಿ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟಾಗ ನೀವು ಯಾಕೆ ಸ್ವತಂತ್ರ ಹೋರಾಟಕ್ಕೆ ಬರಬಾರ್ದು, ನೀವು ಸ್ವತಂತ್ರ ಹೋರಾಟಕ್ಕೆ ಬನ್ನಿ ಅಂತ ಕರೀತಾರೆ ಕೇರಳದ ಶ್ರೀನಾರಾಯಣ ಗುರುಗಳನ್ನ. ಆಗ ನೋಡಿ, ಒಂದು ಜನಾಂಗಗಳಿಗೆ, ಹಿಂದುಳಿದ ಜಾತಿಯ ಜನಗಳಿಗೆ, ಅಸ್ಪೃಶ್ಯ ಜನಾಂಗಗಳಿಗೆ ಸರಿಯಾದ ಸಮಾನತೆಯನ್ನು ಕೊಡದೇ ಇದ್ರೆ, ಸರಿಯಾದಂಥ ಅವಕಾಶಗಳನ್ನು ಸೃಷ್ಟಿ ಮಾಡದೇ ಇದ್ರೆ, ಆ ಸ್ವಾತಂತ್ರ್ಯ ತಕೊಂಡು ನಾವೇನು ಮಾಡೋಣ, ಆ ಸ್ವಾತಂತ್ರ್ಯನ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಆ ಟೈಮ್ನಲ್ಲಿ ಗಾಂಧೀಜಿಯವರು ಒಂದು ಉದಾಹರಣೆಗಳನ್ನು ಕೊಡ್ತಾರೆ. ಏನು ಉದಾಹರಣೆ ಕೊಡ್ತಾರೆ ನೋಡಿ, ಒಂದು ಮಾವಿನ ಮರ ಇದೆ. ಆ ಮಾವಿನ ಮರದಲ್ಲಿ ಎಲ್ಲ ಎಲೆಗಳು ಒಂದೇ ಥರ ಇಲ್ಲ, ಎಲೆಗಳು ಮಾತ್ರ ಬೇರೆ ಬೇರೆ ಥರ ಇದೆ. ಆದರೆ ಮಾವಿನ ಮರದ ಮುಂದೆ ಕೊಂಬೆನಲ್ಲಿ ಹುಟ್ಟಿರ್ತಕ್ಕಂಥ ಹಲವಾರು ಎಲೆಗಳು, ಚಿಗುರೊಡೆದಿರ್ತಕ್ಕಂಥ ಎಲೆಗಳಿದೆಯಲ್ಲ, ಅದು ಬೇರೆ ಬೇರೆ ಬೈಫರ್ಕೇಟ್ ಆಗಿದೆ ಅಂತ ಹೇಳ್ತಾರೆ. ಸೊ ಬೈಫರ್ಕೇಟ್ ಆಗೋಗಿದೆ ಅಂತಕ್ಕಂಥ ವಿಚಾರದಲ್ಲಿ ನಾರಾಯಣ ಗುರುಗಳನ್ನ ಕನ್ವಿನ್ಸ್ ಮಾಡಕ್ ನೋಡ್ತಾರೆ ಗಾಂಧೀಜಿಯವರು. ಆದ್ರೆ ಗಾಂಧೀಜಿಯವರಿಗೆ ನಾರಾಯಣ ಗುರುಗಳು ಏನ್ ಹೇಳ್ತಾರೆ ಅಂತಂದ್ರೆ, ನೋಡಿ ಗಾಂಧೀಜಿಯವರೇ, ಈ ಎಲೆಯನ್ನು ಕಿತ್ಕೊಳ್ಳಿ, ಈ ಎಲೆಯನ್ನು ಕಿತ್ಕೊಳ್ಳಿ, ಬೇರೆ ಬೇರೆ ಆಗಿರೋದನ್ನ ಆ ಎಲೆಯನ್ನು ಕಿತ್ಕೊಳ್ಳಿ, ಎಲ್ಲನೂ ಒಟ್ಟಿಗೆ ಸೇರಿಸ್ಬಿಟ್ಟಾಗಿರಿ, ರುಚಿ ಬೇರೆ ಇದೆಯಾ, ಒಂದೇ ಅಲ್ವಾ ರುಚಿ? ಆದ್ರೆ ಒಂದೇ ರುಚಿ ಇರ್ತಕ್ಕಂಥ ಮರಗಳ ಎಲೆಯಲ್ಲಿ ಯಾಕೆ ವಿಭಿನ್ನವಾದಂಥ ದೃಷ್ಟಿಕೋನಗಳು, ವಿಭಿನ್ನವಾದಂಥ ಆಚರಣೆಗಳು, ವಿಭಿನ್ನವಾದಂಥ ತಾರತಮ್ಯಗಳು, ಡಿಸ್ಪ್ಯಾರಿಟೀಸು ಅಂತೇಳಿ ಗಾಂಧಿ ಮಹಾತ್ಮರನ್ನ ಖಂಡಾತುಂಡವಾಗಿ ಖಂಡಿಸಿ ಅವರು, ನಾನು ನಡೆಸ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ಹೋರಾಟ, ನಾನು ನಡೆಸ್ತಕ್ಕಂಥದ್ದು ಪ್ರಜೆಗಳ ಅಭ್ಯುದಯದ ಹೋರಾಟ, ಹಾಗಾಗಿ ನಾನು ಈ ಹೋರಾಟದಲ್ಲಿ ಯಶಸ್ಸನ್ನು ಕಾಣ್ತೀನಿ ಅಂತೇಳಿ ಹೋರಾಟಕ್ಕೆ ಮುನ್ನುಡಿ ಬರೆದಿರ್ತಕ್ಕಂಥವ್ರು ಕೇರಳದ ಶ್ರೀನಾರಾಯಣ ಗುರುಗಳು. ಈ ಇಬ್ಬರು ಮಹಾನ್ ಚೇತನಗಳ, ಮಹನೀಯರ ಜನ್ಮದಿನವನ್ನು ಒಟ್ಟಿಗೆ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಹರ್ಷದಾಯಕವಾದಂಥ ವಿಚಾರ. ಮತ್ತು ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆಸಿ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಗೌರವಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು